ನನಗೊಂದು ಆಸೆ ಇತ್ತು, ನಮ್ಮ ಅಪ್ಪನಿಗೆ ನನ್ನ ಮಗನ ಇಂಜಿನಿಯರ್ ಮಾಡಬೇಕು. ನಾನು ಇಂಜಿನಿಯರ್ ಆಗಲ್ಲ, ಈಗ ರಾಜಕೀಯ ಗೀಚಕೀಯ ಮಾಡಿಕೊಂಡು ಇಂಜಿನಿಯರಿಂಗ್ ಮಾಡೋಕ್ಕಾಗಲಿಲ್ಲ. ಕೊನೆಗೆ ಫೈನಲ್ ಇಯರ್ ಡಿಗ್ರಿಗೆ ನಾನು ಇಷ್ಟು ಅಸೆಂಬ್ಲಿಲಿ ಟಿಕೆಟ್ ಕೊಟ್ಬಿಟ್ರು, ಈ ರಾಜಕಾರಣಕ್ಕೆ ಬಂದ್ಬಿಟ್ಟೆ, ಅದು ಬೇರೆ ವಿಚಾರ. ಕೊನೆಗೆ ನಮ್ಮ ಅಪ್ಪ ಮಕ್ಕಳಲ್ಲಿ ಕೇಳ್ಬಿಡ್ತಾರೋ, ನೀನು ಎಲ್ಲಿ ನೀನು ಯಾಕೆ ಕೊಟ್ಟಿಲ್ಲ, ನನಗೂ ಓದು ಒಂದು ಹಿಂಸೆ ಮಾಡ್ತೇನೆ ಅಂತೇಳಿ ಈಗ ನಾನು ಒಂದು 5-6 ವರ್ಷದಿಂದ ಡಿಗ್ರಿ ಮಾಡ್ತೇನೆ. 2007-8 ನಾನು ಡಿಗ್ರಿ ಮಾಡಿದ್ದು. ಮಂತ್ರಿ ಆದಾಗ ಎಕ್ಸಾಮ್ ಬರೆದೆ, 2-3 ಸತಿ ಸ್ವಲ್ಪ ಇದಾಯ್ತು. ಆಮೇಲೆ ಕೊನೆಗೆ ಲಾಸ್ಟ್ ಈಗ ಓಪನ್ ಯೂನಿವರ್ಸಿಟಿ ಡಿಗ್ರಿ ತಗೊಂಡೆ. ನಾವಪ್ಪ ಇಂಜಿನಿಯರ್ ಮಾಡಬೇಕು ಅಂತ ಆಸೆ ಇತ್ತು, ನಾ ಇಂಜಿನಿಯರ್ ಆಗಲಿಲ್ಲ. ಸೊ ಇರ್ಲಿ ಅಂತೇಳಿ ಒಂದು ಇಂಜಿನಿಯರ್ ತಯಾರು ಮಾಡೋಣ ಅಂತ ಒಂದು ಇಂಜಿನಿಯರಿಂಗ್ ಕಾಲೇಜೇ ಶುರು ಮಾಡಿ. ಯಾಕೆ ನೀವು ಹೇಳ್ತಾ ಇದ್ದೀನಿ ಅಂತಂದ್ರೆ, ನನ್ನಂತ ರೋಲ್ ಮಾಡಲ್ ಅಂತ ನೀವು ತಗೊಳ್ಳೋದು ಬೇಕಾಗಿಲ್ಲ. ಆದ್ರೆ ನಿಮ್ಮ ಗುರಿ ಇದೆಯಲ್ಲ, ಸರಿಯಾದ ರೀತಿ ಒಂದು ಗುರಿಯನ್ನ ಇಟ್ಕೊಂಡು ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಇಲ್ಲಿಗೆ ಬರ್ಬೇಕಾದ್ರೆ ಬೇಕಾದಷ್ಟು ಕಷ್ಟಪಟ್ಟಿದ್ದೀರಿ, ಬೇಕಾದಷ್ಟು ಉಗಿಸ್ಕೊಂಡಿದ್ದೀರಿ. ಲಾಯರ್ಗಳು ಉಗಿದವ್ರೆ, ಆಫೀಸರ್ಗಳು ಉಗಿದವ್ರೆ, ಮಂತ್ರಿಗಳು ಉಗಿದವ್ರೆ. ತಿರ್ಗಾ ಹಿಂದೆ ಎಲ್ಲ ಒಂದು ಕಾಲ ಇತ್ತು, ಅದು ಹೆಂಗ್ ಬೇಕಾದ್ರೆ ಒಂದು ಚೀಟಿ ಬಂದ್ಬಿಟ್ಟು ನೀವೆಲ್ಲ ಒಳಗಡೆ ಬಂದಾಗ ಅದಂತ ಅಲ್ಲ. ಈಗಿಲ್ಲ. ಈಗ ನಾ ಯಾವ್ದೋ ಇಂಜಿನಿಯರ್ಗಳನ್ನ, ಲೈನ್ಮೆನ್ಗಳನ್ನ ತಗೋಬೇಕಾದ್ರೆ ಬೇಕಾದಷ್ಟು ಕೆಲವೆಲ್ಲ ನಾನು ಅಡ್ವೈಸ್ ಮಾಡಿದೆ. ನಾನು ಹಂಗೆ ನೀವು ತಗೊಂಡಂಗೆ ನಾನು ತಗೊಂಡಿದ್ರೆ ಇಷ್ಟೊತ್ತಿಗೆ ನಾನು ಮನೆಗೋ ಜೈಲಿಗೋ ನಾವೆಲ್ಲ ಆಫೀಸರ್ಗಳೆಲ್ಲ ಹೋಗ್ಬೇಕಾಗಿತ್ತು. ಅದನ್ನ ಮಾಡೋದು ಬೇಡ ಅಂತೇಳಿ ಇವತ್ತು ಸುಮಾರು 10-11 ಜನ ತಗೊಂಡಿದ್ದೇವೆ. ಇಂಜಿನಿಯರ್ಸ್ನ, ಲೈನ್ಮೆನ್ಗಳು ತಗೊಂಡಿದ್ದೇವೆ. ಪ್ರತಿಯೊಂದೂ ಬಹಳ ಟ್ರಾನ್ಸ್ಪರೆಂಟ್ ಆಗಿ ಎಲ್ಲ ಮೆರಿಟ್ ಮೇಲೆ ಬಂದಿದ್ದಾರೆ.